ಓಂ ಶಾಂತಿ. ನಮ್ಮ ಪುರುಷಾರ್ಥಿ ಜೀವನದಲ್ಲಿ ನಮಗಾಧಾರ ಬ್ರಹ್ಮ ಬಾಬರವರು. ನಾವನ್ನು ಫಾಲೋ ಮಾಡ್ತೀವಿ. ನಮ್ಮ ನಿಜವಾಗಿರ್ತಕ್ಕಂಥ ಉದಾಹರಣಾ ಸ್ವರೂಪಿಗಳು ಉದ್ಧಾರ ಮೂರ್ತಿಗಳಾಗಿದ್ದಾರೆ. ಅವರ ಬಗ್ಗೆ ಕೆಲವು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಾವಿವತ್ತು ವಿಚಾರ ಮಾಡೋಣ. ಬಾಬರವರ ಮೊದಲನೇ ವಿಶೇಷತೆ ಏನೆಂದರೆ निश्चय बुद्धि, अर्थात किसी भी बात में क्वेश्चन मार्क का टेढ़ा रास्ता लेने के बजाय कल्याण की बिंदी लगाना और सदा निश्चिंत रहना. ನಿಶ್ಚಯ ಬುದ್ಧಿಯವರು ಅಂತಂದರೆ ಯಾವುದೇ ಮಾತಿನಲ್ಲಿ ಪ್ರಶ್ನೆಯ ವಕ್ರವಾದ ರಾಸ್ತೆಯನ್ನು ಬಿಟ್ಟು ಕಲ್ಯಾಣದ ಬಿಂದು ನೀಡತಕ್ಕಂಥದ್ದು ಮತ್ತು ಸದಾ ನಿಶ್ಚಿಂತ ಆಗಿರ್ತಕ್ಕಂಥದ್ದು. ಏಕ್ ಬಲ್ ಏಕ್ ಭರೋಸಾ, ಇಸಿ ಆಧಾರ ಸೆ ನಂಬರ್ 1 ವಿಜಯ್ ಬನ್ನ ಹೈ. ಒಬ್ಬನ ಬಲ, ಒಬ್ಬನ ಭರವಸೆ, ಈ ಆಧಾರದಿಂದ ನಂಬರ್ 1 ವಿಜಯಿಗಳು ಆದರು. किसी भी परिस्थिति में सदा समर्थ संकल्प में रहना है. ಯಾವುದೇ ಪರಿಸ್ಥಿತಿಯಲ್ಲೂ ಸದಾ ಸಮರ್ಥ ಸಂಕಲ್ಪಗಳನ್ನು ಇಟ್ಕೋಬೇಕು. सदा निश्चय रहे कि बाप हमारा रक्षक है, कल्याणकारी ही. ಸದಾ ಕಾಲಕ್ಕೆ ನಿಶ್ಚಯ ಮಾಡಿಕೊಳ್ಳೋಣ, ಬಾಬಾ ನಮ್ಮ ರಕ್ಷಕರಾಗಿದ್ದಾರೆ ಹಾಗೂ ಕಲ್ಯಾಣಕಾರಿಯಾಗಿದ್ದಾರೆ. किसी भी बात में हमारा अकल्याण हो नहीं सकता. ಯಾವುದೇ ಕಾರಣಕ್ಕೂ ನಮ್ಮಲ್ಲ ಕಲ್ಯಾಣ ಆಗೋಕ್ಕೆ ಸಾಧ್ಯನೇ ಇಲ್ಲ. कल्याणकारी बाप में स्वयं में और ड्रामा में पूरा निश्चय रखना है. ಯಾವುದರಲ್ಲಿ ನಿಶ್ಚಯ ಇಟ್ಕೋಬೇಕು ಅಂತ ಬಾಬಾ ಹೇಳ್ತಾರೆ. ಕಲ್ಯಾಣಕಾರಿ ತಂದೆಯಲ್ಲಿ, ಸ್ವಯಂನಲ್ಲಿ, ಡ್ರಾಮಾದಲ್ಲಿ पूर्ण निश्चयವನ್ನು ಇಟ್ಕೊಳ್ಳಿ. निश्चय बुद्धि को सदा यही उमंग रहता है कि ನಿಶ್ಚಯ ಬುದ್ಧಿಯವರಲ್ಲಿ ಯಾರು ನಿಶ್ಚಯ ಬುದ್ಧಿಯವರಾಗಿರ್ತಾರೆ ಅವರಿಗೆ ಸದಾ ಇದೇ ಉತ್ಸಾಹ ಇರುತ್ತೆ. ಹಮಾರ ವಿಜಯ್ ಹುಯಿ ಪಡಿ, ನಮ್ಮದು ವಿಜಯ ಗ್ಯಾರಂಟಿ ಇದೆ. निश्चय का अर्थ सिर्फ ये नहीं मैं शरीर नहीं मैं आत्मा हूँ. ನಿಶ್ಚಯ ಅಂದ್ರೆ ಇಷ್ಟೇ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ. ಲೇಕಿನ್ ಕೌನ್ ಸಿ ಆತ್ಮ, ಯಾವ ಆತ್ಮ ಆಗಿದ್ದೀನಿ? ಯೇ ಸ್ವಮಾನ್ ಸಮಯ ಪರ್ ಅನುಭವ ಹೋ, ಈ ಸ್ವಮಾನ ಸಮಯದಲ್ಲಿ ಅನುಭವ ಆಗಬೇಕು. ಸದಾ ಇಸಿ ಸ್ವಮಾನ್ ಮೇ ರಹೋ, ಸದಾ ಕಾಲಕ್ಕೆ ಇದೇ ಸ್ವಮಾನದಲ್ಲಿರಿ. ಏನಂತ? ಮೇ ವಿಜಯಿ ಆತ್ಮ ಪಾಸ್ ವಿತ್ ಆನರ್ ಹೋನೆ ವಾಲಿ ಆತ್ಮ ಹೂँ. ನಾನು ವಿಜಯಿ ಆತ್ಮ ಆಗಿದ್ದೇನೆ, ಪಾಸ್ ವಿತ್ ಆನರ್ ಆಗ್ತಕ್ಕಂಥ ಆತ್ಮ ಆಗಿದ್ದೇನೆ. हर प्रकार के पेपर में पास होकर दिखाओ. ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕೂಡ ಪಾಸಾಗಿ ತೋರಿಸಿ. निश्चय के आधार से सदा पहले आप मैं नहीं. ನಿಶ್ಚಯದ ಆಧಾರದಿಂದ ಮೊದಲು ತಾವು, ನಾನಲ್ಲ. दूसरे को आगे रखना, ಬೇರೆಯವನ್ನ ಮುಂದಿಡ್ತಕ್ಕಂಥದ್ದು
अर्थात सदा स्वमान में रख सम्मान देना. ಸದಾ ಸ್ವಮಾನದಲ್ಲಿದ್ದುಕೊಂಡು ಬೇರೆಯವರಿಗೆ ಗೌರವ ಕೊಡ್ತಕ್ಕಂಥದ್ದು. त्रिनेत्री त्रिकालदर्शी बनकर कर्म करने से कभी धोखा नहीं खा सकते. ತ್ರಿಕಾಲದರ್ಶಿ ತ್ರಿನೇತ್ರಿ ಈ ಒಂದು ಸ್ಥಿತಿಯಲ್ಲಿ ನೀವು ಕರ್ಮ ಮಾಡ್ತಾ ಹೋದರೆ ಎಂದಿಗೂ ಮೋಸ ಹೋಗಲ್ಲ. हम मास्टर सर्वशक्तिवान है. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. इस निश्चय से स्वयं को मालिक समझकर ಈ ನಿಶ್ಚಯದಿಂದ ತಮ್ಮನ್ನು ಮಾಲೀಕರು ಅಂತ ತಿಳ್ಕೊಂಡು कर्मेंद्रियों को अपने आर्डर से चलाना है. कर्मेಂದ್ರಿಯಗಳನ್ನು ತಮ್ಮ ಆರ್ಡರ್ ನಡೆಸಬೇಕಾಗಿದೆ. ಕಭಿ ಉನಕೆ ವಶ ನಹಿ ಹೋನಾ ಹೈ. ಎಂದಿಗೂ ಅವುಗಳಿಗೆ ವಶರಾಗೋದು ಬೇಡ. ಅದಕ್ಕಾಗಿ ಬಾಬುರು ಒಂದು ವಿಶೇಷವಾಗಿರ್ತಕ್ಕಂಥ ಯುಕ್ತಿ ಹೇಳಿಕೊಟ್ಟಿದ್ದಾರೆ. ಬೆಳಿಗ್ಗೆ ಹೇಳ್ತಿದ್ದಂಗೆ ಬಾಬುರು ಗುಡ್ ಮಾರ್ನಿಂಗ್ ಹೇಳಿ ನೇರವಾಗಿ ನಾವು ಮಧುವನಕ್ಕೆ ಹೋಗ್ತೇವೆ. ಶಾಂತಿ ಸ್ತಂಭದತ್ತಿಗೆ ಹೋಗ್ತೇವೆ. ಶಾಂತಿ ಸ್ತಂಭದಲ್ಲಿ 4 ಮುಖ ಇದೆ. ಮೊದಲನೇ ಮುಖ ಶಾಂತಿ ಸ್ತಂಭ, ಎರಡನೇದು ಜ್ಞಾನಸ್ತಂಭ, ಮೂರನೇದು ಶಕ್ತಿಯ ಸ್ತಂಭ, ನಾಲ್ಕನೇದು ಪವಿತ್ರತೆ ಸ್ತಂಭ. ಈ 4 ಸ್ತಂಭದಲ್ಲೂ ಕೂಡ 1 ಸೆಕೆಂಡ್ ನಿಂತ್ಕೊಳ್ಳಿ, 1 ನಿಮಿಷ ನಿಂತ್ಕೊಳ್ಳಿ, 5 ನಿಮಿಷ, 10 ನಿಮಿಷ ನಿಂತ್ಕೊಂಡು ಬಾಬರು ಮೊದಲೇ ಹೇಳಿದ್ದಾರೆ, ನೀವು ಶಕ್ತಿಶಾಲಿಯಾಗಬೇಕು ಅಂದರೆ ಶಾಂತಿ ಸ್ತಂಭಕ್ಕೆ ಬನ್ನಿ ಅಂತ. ಶಕ್ತಿ 4 ರೀತಿ ಸಿಗುತ್ತೆ. ಒಂದು ಶಾಂತಿಯಿಂದ ಶಕ್ತಿ ಸಿಗುತ್ತೆ, ಜ್ಞಾನದಿಂದ ಶಕ್ತಿ ಸಿಗುತ್ತೆ, ಪವಿತ್ರತೆಯಿಂದ ಶಕ್ತಿ ಸಿಗುತ್ತೆ ಮತ್ತು ಸರ್ವಶಕ್ತಿವಂತದಿಂದ ಶಕ್ತಿ ಸಿಗುತ್ತೆ. ಈ 4 ಶಕ್ತಿಗಳನ್ನು ನಾವು ಅಲ್ಲಿ ಅನುಭವ ಮಾಡ್ತೀವಿ. ಹೆಚ್ಚಿನ ಸಮಯ ನಾವು ಅಲ್ಲಿದ್ವಿ ಅಂದರೆ ಒಂದು ಅಶ್ರೀಯ ಸ್ಥಿತಿ ಬರ್ತದೆ. ಈ ಪ್ರಪಂಚದ ಪೂರ್ಣ ಭಿನ್ನರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಂದ ಹಿಸ್ಟ್ರಿ ಹಾಲಿಗೆ ಬರ್ತೇವೆ. 2 ಗದ್ದೆ ಇದೆ. ಒಂದರಲ್ಲಿ ಬಾಬಾ ಕೂತಿದ್ದಾರೆ, ಇನ್ನೊಂದರಲ್ಲಿ ಮಮ್ಮ ಕೂತಿದ್ದಾರೆ. ಬಾಬಾರವರು ಪವಿತ್ರತೆಯ ಭಂಡಾರ ಆಗಿದ್ದಾರೆ. ಅವ್ರ ಮುಂದೆ ಕೂತ್ಕೊಂಡು ಎಷ್ಟೊತ್ತು ಬೇಕಾದರೂ ಪವಿತ್ರತೆಯನ್ನು ಅನುಭವ ಮಾಡ್ಬೋದು. ಅದರ ನಂತರ ಮಮ್ಮವ್ರ ಮುಂದೆ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಶಕ್ತಿಯ ಭಂಡಾರವನ್ನು ಅನುಭವ ಮಾಡ್ಬೋದು. ಅಲ್ಲಿಂದ ನಂತರ ಬಾಬಾ ರೂಮ್ಗೆ ಬರ್ತೇವೆ. ಬಾಬಾ ರೂಮಲ್ಲಿ ಕೂತ್ಕೊಳ್ತೇವೆ. ಬಾಬಾರ ದೃಷ್ಟಿ ಕೊಡ್ತಾಯಿದ್ದಾರೆ. ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಕೂಡ ನಾವಲ್ಲಿ ಅನುಭವ ಮಾಡ್ಬೋದು. ಅಲ್ಲಿಂದ ಜೋಪಡಿಗೆ ಬರ್ತೇವೆ. ಬಾಬರು ಪತ್ರ ಬರಿತಾಯಿದ್ದಾರೆ. ಬಾಬಾ ನಮ್ಮನ್ನು ನೋಡ್ತಾರೆ. ನೋಡ್ತಿದ್ದಂಗೆ ಬಾಬರು ತುಂಬ ಖುಷಿಯಾಗುತ್ತೆ. ಅವರ ವರದಾನದ ಹಸ್ತವನ್ನು ನಮ್ಮ ತಲೆ ಮೇಲಿಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಅನುಭವ ಮಾಡಿಸ್ತಾರೆ. ಇಷ್ಟು ಅನುಭವ ಮಾಡೋದ್ರಿಂದ ಅಮೃತ ವೇಳೆನೇ ಪ್ರಾರಂಭದಲ್ಲೇ ಆತ್ಮಕ್ಕೆ ಶಕ್ತಿ ಬರುತ್ತೆ. ಆ ಎಷ್ಟು ಶಕ್ತಿ ಬರುತ್ತೋ ಅದನ್ನು ಹಾಗೆ ಇಡೀ ದಿನ ನಾವು ಅನುಭವ ಮಾಡ್ತಾ ಹೋದಾಗ ವಾತಾವರಣನೇ ಬೇರೆ ಆಗುತ್ತೆ. ಅದರಲ್ಲೂ ಕೂಡ ಬಟ್ಟಿಲಿರ್ತಕ್ಕಂಥವ್ರಿಗೆ ಸಮಯ ಸಿಕ್ಕಿದಾಗ ಮಧುವನಕ್ಕೆ ಹೋಗ್ತಕ್ಕಂಥದ್ದು ಬಾಬರ್ದು ಚಾರ್ಧಾಮ್ ಅಂತ ಹೇಳಿದಲ್ಲ, ಆ ಮಧುವನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹಮ್ ಮಾಸ್ಟರ್ ಸರ್ವಶಕ್ತಿಮಾನ್ ಹೈ. ಈ ಮಾತನ್ನು ಬಾಬರು ಅನೇಕ ಸರಿ ನಮಗೆ ಹೇಳ್ತಿರ್ತಾರೆ. ಏಕೆಂದರೆ ಆತ್ಮ ಶಾಂತಿಯಿಂದನೂ ಕೆಲವು ಸಮಯ ಶಕ್ತಿ ಪಡ್ಕೊಳಕ್ಕಾಗಲ್ಲ, ಜ್ಞಾನದಿಂದ ಶಕ್ತಿ ಪಡ್ಕೊಳಕ್ಕಾಗಲ್ಲ.
ಆತ್ಮಕ್ಕೆ ನಾನು ಮಾಸ್ಟರ್ ಸರ್ವಶಕ್ತಿವನ್ನತಕ್ಕಂಥ ಸ್ವಮಾನದಲ್ಲಿ ಸದಾ ಸ್ಥಿತರಾಗ್ತಾ ಹೋದಾಗ ರೂಪರೇಕ್ಷೆನೇ ಬೇರೆಯಾಗಿರುತ್ತೆ. ಅದನ್ನು ನಮ್ಗೆ ಅನುಭವ ಮಾಡಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಯೇ ನಿಶ್ಚಯ ಹೋಗಿ ಸ್ವಯಂ ಭಗವಾನ್ ಬಾಪ್ ಮೇರೆ ಸಾಥ್ ಹೈ. ಸದಾ ನಿಶ್ಚಯ ಮಾಡಿಕೊಳ್ಳಿ, ಭಗವಂತ ತಂದೆ ನನ್ನ ಜೊತೆಲಿದ್ರೆ ಈ ಪಟ್ಟಿನಲ್ಲಿ ತುಂಬ ಅನುಭವ ಮಾಡೋದಕ್ಕೆ ಸಾಧ್ಯವಾಗುತ್ತೆ. इसलिए बाप के आगे अक्षोहिणी सेना भी कुछ नहीं है. ಬಾಬರ ಮುಂದೆ ಅಕ್ಷೋಹಿಣಿ ಸೈನ್ಯ ಏನು ಪ್ರಯೋಜನ ಬರಲ್ಲ. ब्रह्मा बाबा सदा एकांत में ज्ञान मनन व एक बाप की याद में मग्न रहने के कारण ಬ್ರಹ್ಮ ಪಾಪರು ಸದಾ ಏಕಾಂತದಲ್ಲಿ ಜ್ಞಾನದ ಮನನ ಮಾಡ್ತಕ್ಕಂಥದ್ದು. ಇವತ್ತೇನು ಬೆಳಿಗ್ಗೆ ನಾವು ವಾಣಿ ಕೇಳಿದ್ವಿ, ಅದರಲ್ಲಿ ಸುಮಾರು ಪಾಯಿಂಟ್ಸನ್ನು ನಾವು ಮನನ ಮಾಡಲಿಕ್ಕೆ ತೊಗೊಳಕ್ಕೆ ಚೆನ್ನಾಗಿರ್ತದೆ. ಅದು ಒಂದೊಂದು ಪಾಯಿಂಟನ್ನು ಕೂಡ ಅದರಲ್ಲಿ ಇವತ್ತು ವಿಶೇಷವಾಗಿ ಬಾಬರು ನನ್ನ ಅಭೋಕ್ತ ಅಂತ ಹೇಳಿದ್ರು. ಯಾವ್ಯಾವ ವಿಚಾರದಲ್ಲಿ ಅಭೋಕ್ತ? ನಾವು ಕೂಡ ಅಭೋಕ್ತರಾಗ್ತೇವೆ ಪರಂಧಾಮದಲ್ಲಿ ಬಾಬರ ಜೊತೆಲಿದ್ದಾಗ. ಹೀಗೆ ಪರಸ್ಪರ ನಾವು ವಿಚಾರ ಮಾಡ್ತಾ ಹೋದಾಗ ಮನನ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ. ಏಕ್ ಬಾಪ್ ಕಿ ಯಾದ್ ಮೇ ಮಗನ್ ರಹನೆ ಕೆ ಕಾರಣ, ಒಬ್ಬ ತಂದೆಯ ನೆನಪಿನಲ್ಲಿ ಭಗ್ನರಾಗೋ ಕಾರಣದಿಂದ ರೂಹಾನಿಯತ್ ಕಿ ಸ್ಥಿತಿ ಮೇ ಸಂಪನ್ನ ರಹೇ, ಆತ್ಮೀಯತೆಯ ಸ್ಥಿತಿಯಲ್ಲಿ ಸಂಪನ್ನರಾಗುವುದು. ಭಟ್ಟಿಯಲ್ಲಿ ವಿಶೇಷವಾಗಿ ನಾನು ಆತ್ಮ ಅನ್ನೋದ್ರ ಬಗ್ಗೆ, ನಾನೇ ಎಲ್ಲ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ, ನಾನೇ ಆತ್ಮನ ಸ್ಪಷ್ಟ ಮಾಡ್ಕೊಳ್ತಾ ಅನುಭವ ಮಾಡೋದಕ್ಕೆ ಒಂದು ವಿಶೇಷ ಅವಕಾಶ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ರೂಹಾನಿಯತ್ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿ. ಇದು ಯಾರಿಗೂ ಸಿಗುವಂಥದ್ದಲ್ಲ, ಪ್ರಪಂಚದಲ್ಲಿ ಯಾರೂ ಅನುಭವ ಮಾಡೋಕ್ಕೆ ಬರಲ್ಲ, ಕೇವಲ ಬಾಬರ ಮಕ್ಕಳಿಗೆ ಮಾತ್ರ. ಅದು ಬಟ್ಟೆಯಲ್ಲಿ ವಿಶೇಷವಾಗಿ ಅನುಭವ ಮಾಡಬೇಕು. ಜಿಸ್ ಕಾರಣ ಸದಾ ರೂಹಾನಿಯತ್ ಕಿ ಆಕರ್ಷಣೆ ರಹಿ, ಆ ಕಾರಣದಿಂದ ಬಾಬರಲ್ಲಿ ಆಧ್ಯಾತ್ಮಿಕ ಆಕರ್ಷಣೆ, ಆತ್ಮಿಕ ಆಕರ್ಷಣೆ ಇತ್ತು ಅಲ್ಲಿ. ಏಕಾಂತವಾಸಿ ಅರ್ಥಾತ್, ಏಕಾಂತವಾಸಿಲು ಅಂತಂದರೆ ಏಕ ಬಾಪ್ ಕೆ ಕಿಸಿ ಬಿ ಶಕ್ತಿಶಾಲಿ ಗುಣ ವ ಕರ್ತವ್ಯ ಕೆ ಅಂತ್ ಮೈ ಮಗ್ನ ರಹನಾ. ಒಬ್ಬ ತಂದೆಯ ಯಾವುದಾದ್ರೂ ಗುಣ, ಶಕ್ತಿಶಾಲಿಯ ಗುಣ ಅಥವಾ ಕರ್ತವ್ಯದ ಅಂತ್ಯದಲ್ಲಿ ಮಗ್ನರಾಗುವುದು. ಬಾಬರಿಗೆ ಸರ್ವಶಕ್ತಿಯವರು ಅಂತ ಹೇಳ್ತೀವಿ. ಆಗ ನನಗೆ ನಾನು ಆತ್ಮಶಕ್ತಿ ಸ್ವರೂಪಿಯಾಗಿದ್ದೀನಿ. ಮೇಲಿಂದ ಬಾಬರಿಂದ ಶಕ್ತಿ ಧಾರಾಕಾರ ಬರ್ತಾ ಇದೆ, ಅದು ಮೆದುಳಿನ ಮುಖಾಂತರ ನನ್ನಲ್ಲಿ ಪ್ರವೇಶಿಸ್ತಾ ಇದೆ. ನಾನು ಆತ್ಮಶಕ್ತಿಯನ್ನು ತುಂಬಿಕೊಳ್ತಾ ಇದ್ದೀನಿ. ಆ ಶಕ್ತಿ ನನ್ನ ಮನಸ್ಸಿನಲ್ಲಿ ಶಕ್ತಿ ತುಂಬ್ತಾ ಇದೆ, ನನ್ನ ಬುದ್ಧಿಗೂ ಶಕ್ತಿ ತುಂಬ್ತಾ ಇದೆ, ನನ್ನ ಸಂಸ್ಕಾರಕ್ಕೂ ಶಕ್ತಿ ತುಂಬ್ತಾ ಇದೆ. ನನ್ನಿಂದ ಆ ಶಕ್ತಿ ಇಡೀ ದೇಹಕ್ಕೆ ವ್ಯಾಪಿಸ್ತಾ ಇದೆ. ಇಡೀ ದೇಹ ಶಕ್ತಿಶಾಲಿ ಆಗ್ತಾ ಇದೆ. ಇಡೀ ದೇಹದಲ್ಲಿರ್ತಕ್ಕಂಥ ದುರ್ಬಲತೆ ದೂರ ಆಗ್ತಾಯಿದೆ ಅನ್ನುವಂತಹ ಈ ಅನುಭವವನ್ನು ಕೂಡ ಏಕಾಂತವಾಸಿಗಳು ಅನುಭವ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಬಾಬಾ ಹೇಳ್ತಾರೆ, ಏಕ್ ಶಕ್ತಿಶಾಲಿ ಸ್ಥಿತಿ ಮೇ ಸ್ಥಿತ ಹೋನಾ. ಏಕಾಂತವಾಸಿಗಳು ಅಂದರೆ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗೋದು. एक घंटे में बच्चों को खुशी भी करते और अंतर्मुखी व एकांतवासी स्थिति का अनुभव भी करा देते. ಬ್ರಹ್ಮ ಬಾಬರು ಮಕ್ಕಳಿಗೆಲ್ಲ ವಿಶೇಷತೆಯನ್ನು ಕೇಳಿ ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಖುಷಿನ ಪಡಿಸ್ತಾ ಇದ್ದರು,
ಮತ್ತೆ ಅಂತರ್ಮುಖಿಗಳಾಗ್ಬಿಡ್ತಾಯಿದ್ರು ಅಥವಾ ಏಕಾಂತವಾಸಿಗಳಾಗ್ಬಿಡ್ತಾಯಿದ್ರು. ಅವ್ರ ಮಕ್ಕಳು ಕೂಡ ಅನುಭವ ಮಾಡಿಸ್ತಾ ಇದ್ರಂತೆ. एक पावरफुल स्थिति में अपने मन को, बुद्धि को स्थित कर ಏಕಾಂತವಾಸಿ ಬನ್ ಜಾವು. ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ತಮ್ಮ ಮನಸ್ಸನ್ನು, ಬುದ್ಧಿಯನ್ನು ಸ್ಥಿತಗೊಳಿಸ್ತಾ ಏಕಾಂತವಾಸಿಗಳಾಗ್ಬಿಡಿ. एकांत प्रिय बन मन और बुद्धि को दृढ़ता से एकाग्र करना ही ಏಕಾಂತ ಪ್ರಿಯರಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ದೃಢತೆಯಿಂದ ಏಕಾಗ್ರಗೊಳಿಸ್ತೀವಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ವಹಿ ಸಚ್ಚಿ ತಪಸ್ಯ ಹೈ, ಅದೇ ಸತ್ಯವಾಗಿರ್ತಕ್ಕಂಥ ತಪಸ್ಸು. ಏಕೆ ಸಿವಾಯ್ दूसरा ना कोई ಐಸಿ ಸ್ಥಿತಿ ವಾಲಾ ಹಿ, ಒಬ್ಬ ಬಾಬನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂಥ ಸ್ಥಿತಿಯವರೇನೆ ಏಕರಸ ಅಥವಾ ಏಕಾಗ್ರ ಹೋ ಸಕ್ತಿ. ಏಕರಸ ಸ್ಥಿತಿಲಿರ್ತಾರೆ, ಏಕಾಗ್ರವಾಗಿಲಿಕ್ಕೆ ಸಾಧ್ಯವಾಗುತ್ತೆ. ಏಕಾಗ್ರ ಹೋನ ಅರ್ಥಾತ್ ಏಕಾಗ್ರವಾಗೋದು ಒಂದು ಅರ್ಥ एक ही संकल्प में टिक जाना, एक ही लगन में मग्न हो जाना. ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗ್ತಕ್ಕಂಥದ್ದು, ಒಂದೇ ಪ್ರೀತಿಯಲ್ಲಿ ಮಗ್ನರಾಗೋದು. ಇದು ಕೂಡ ಈ ಸಮಯದಲ್ಲಿ ಒಂದೇ ಸಂಕಲ್ಪದಲ್ಲಿ ಎಷ್ಟು ಸಮಯ ಸ್ಥಿತರಾಗ್ತಾ ಹೋಗ್ತೇವೆ ಅನುಭವ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಸಂಕಲ್ಪನ ಸಿಕ್ಕಾಬಟ್ಟೆ ಮಾಡಿ ಅನುಭವ ಮಾಡ್ತಕ್ಕಂಥದ್ದಲ್ಲ. ಒಂದೇ ಸಂಕಲ್ಪದಲ್ಲಿ ಬಾಬಂದ ಶಕ್ತಿ ಬರ್ತಾ ಇದೆ, ನಾನು ಆ ಶಕ್ತಿನ ಅನುಭವ ಮಾಡ್ತಾಯಿದ್ದೀನಿ, ಆ ಶಕ್ತಿ ನನ್ನ ಇಡೀ ದೇಹ ವ್ಯಾಪಿಸ್ತಾ ಇದೆ, ಅಥವಾ ಶಾಂತಿ ಇಡೀ ದೇಹ ವ್ಯಾಪಿಸ್ತಾ ಇದೆ, ಅಥವಾ ಇನ್ನೊಂದು ಇಡೀ ದೇಹ ವ್ಯಾಪಿಸ್ತಾ ಇದೆ, ಅದು ನನ್ನ ಸುತ್ತಲೂ ಹರಡ್ತಾ ಇದೆ, ಇಡೀ ಹಾಲ್ನಲ್ಲಿ ಹರಡ್ತಾ ಇದೆ, ನನ್ನಿಂದ ಹೊರಗೆಲ್ಲ ಹರಿತಾ ಇದೆ, ನನ್ನಿಂದ ತುಂಬ 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 ದೂರ ದೂರ ಹೋಗ್ತಾ ಇದೆ ಅನ್ನೋದನ್ನು ನಾವು ಪ್ರತಿನಿತ್ಯನ ಅನುಭವ ಮಾಡ್ತಾ ಹೋದಾಗ ಅನುಭವ ನಮಗೆ ನಿಜವಾಗಿರ್ತಕ್ಕಂಥ ಪ್ರೇರಣೆ ಕೊಡುತ್ತದೆ. ಚಾರೋವರ ಹಲ್ಚಲ್ ಹೋ ಲೇಕಿನ್ ಆಪ್ ಏಕಕ್ಕೆ ಅಂತ ಮೇಕ್ ಹೋ ಜಾವು. ಎಲ್ಲ ಕಡೆ ಗೊಂದಲ ಆಗ್ತಿರ್ತದೆ, ಏರುಪೇರು ಆಗ್ತಿರ್ತದೆ, ಆದರೆ ತಾವು ಒಬ್ಬನ ಅಂತ್ಯದಲ್ಲಿ ಮುಳುಗೋಗ್ಬಿಡಿ. ಅರ್ಥಾತ್ ಏಕಾಂತವಾಸಿ ಬಂಜಾವು ಅಂದರೆ ಏಕಾಂತವಾಸಿಗಳಾಗ್ಬಿಡಿ. ಯಹಿ ಹೈ ಮಹಾನ್ ಪುರುಷಾರ್ಥ, ಇದೇನೇ ಮಹಾನ್ ಪುರುಷಾರ್ಥ. ಮೊದಲೇದು ಸತ್ಯ ತಪಸ್ಸು, ಸತ್ಯವಂತ ತಪಸ್ಸು ಅಂತ, ಈಗ ಮಹಾನ್ ಪುರುಷಾರ್ಥ ಅಂತ. एकांतवासी बनने से एकाग्रता का अभ्यास होता है. ಏಕಾಂತವಾಸಿಗಳಾಗೋದ್ರಿಂದ ಏಕಾಗ್ರತೆ ಅಭ್ಯಾಸವಾಗುತ್ತೆ. अपने संकल्पों की शक्ति को श्रेष्ठ व स्वच्छ बनाने के लिए ತಮ್ಮ ಸಂಕಲ್ಪವೆಂಬ ಶಕ್ತಿಯನ್ನು, ತಮ್ಮ ಸಂಕಲ್ಪಗಳ ಶಕ್ತಿಯನ್ನು, ಒಂದೊಂದು ಸಂಕಲ್ಪನ ಒಂದು ಶಕ್ತಿ ಆಗುತ್ತೆ, ಶಕ್ತಿಯನ್ನು ಶ್ರೇಷ್ಠ ಅಥವಾ ಸ್ವಚ್ಛ ಬನಾನೇಕಿಡಿ, ಶ್ರೇಷ್ಠ ಅಥವಾ ಸ್ವಚ್ಛ ಮಾಡ್ಕೊಳ್ಳಿಕ್ಕಾಗಿ ಏಕಾಂತ ಪ್ರಿಯಬನು, ಏಕಾಂತ ಪ್ರಿಯರಾಗಿ. जैसे ब्रह्मा बाप एकांत प्रिय होने के कारण, ಹೇಗೆ ಬ್ರಹ್ಮ ಬಾಬರು ಏಕಾಂತ ಪ್ರಿಯರಾದ ಕಾರಣ ಸದಾ ಅಂತರ್ಮುಖಿಯರಾಗಿ, ಸದಾ ಅಂತರ್ಮುಖಿಯಾಗಿದ್ದರು. जितना एकांत प्रिय बनेंगे
ಎಷ್ಟೆಷ್ಟು ಏಕಾಂತ ಪ್ರಿಯರಾಗ್ತಾ ಹೋಗ್ತಿರ್ತೀರ, ಉತ್ತನ ಮನನ ಶಕ್ತಿ ಬಡೇಗಿ, ಅಷ್ಟೇ ಮನನ ಶಕ್ತಿಯು ಕೂಡ ಹೆಚ್ಚುತ್ತಾ ಹೋಗುತ್ತೆ. ವಿಚಾರ ಸಾಗರ ಮರಣ ಮಾಡ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥ, ಏಕೆಂದರೆ ಚಿಂತನೆಯ ಧಾರೆ ಈಗ ನಾವು ಹೆಚ್ಚಿಸ್ಕೋಬೋದು. एकांत प्रिय बनेंगे उतना मनन शक्ति बढ़ेगी, माया के विघ्नों से ಸೇಫ್ಟಿ रहेगी. ಮಾಯಾ ವಿಘ್ನಗಳಿಂದ ಸುನಿಶ್ಚಿತರಾಗಿರ್ಬೋದು, ಸೇಫ್ಟಿ ಆಗಿರ್ಬೋದು. दूषित वायुमंडल से बचाव रहेगा. ಕೆಟ್ಟ ವಾತಾವರಣದಿಂದಲೂ ಕೂಡ ತಮ್ಮಂತ ಬಚಾವ್ ಮಾಡ್ಕೋಬೋದು. ब्रह्मा बाप ने एकांत प्रेबन एकाग्रता के अभ्यास द्वारा ब्रह्मा बाबरू एकांत प्रियराಗಿ एकाग्रते अभ्यास मुखांतर साइलेंस की शक्ति प्राप्त कर साइलेंस शक्तिಯನ್ನು प्राप्ति ಮಾಡಿಕೊಂಡು अनेक तड़पती हुई आत्माओं को जीदान दिया. अनेक ಅಲಿತಾ ಇರತಕ್ಕಂಥ ಆತ್ಮಗಳಿಗೆ ಜೀವದಾನ ಕೊಟ್ಟು. गायन है दृष्टि से सृष्टि बनती. ಗಾಯನನೇ ಇದೆ, ಮಹಿಮೆ ಮಾತ್ರ. ದೃಷ್ಟಿಯಿಂದ ಸೃಷ್ಟಿ ಬದಲಾವಣೆ ಆಗುತ್ತೆ. पहला पाठ है ಬಾಯಿ ಬಾಯಿಗೆ ದೃಷ್ಟಿ ಸೆ ದೇಕು. ಮೊದಲನೇ ಪಾಠ ಸಹೋದರ ದೃಷ್ಟಿಯಲ್ಲಿ ನೋಡಿ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಯೋಗ ಮಾಡಲಿಕ್ಕೆ ಆಮ್ನೆ ಸಾಮ್ನೆ ಕೂತ್ಕೊಂಡು ಪರಸ್ಪರ ಪ್ರತಿ ಕಾಲು ಗಂಟೆಗೆ ಬದಲಾವಣೆ ಮಾಡಿಕೊಂಡು ಅಭ್ಯಾಸ ಮಾಡೋಕ್ಕೆ ಚೆನ್ನಾಗಿರ್ತದೆ. दृष्टि बदलने से सब बातें स्वतः बदल जाती. दृष्टि बदलावಣೆ ಆದರೆ ಉಳಿದೆಲ್ಲ ವಿಚಾರಗಳು ತಾನಾಗಿ ಬದಲಾವಣೆ ಆಗುತ್ತೆ. ಆತ್ಮಿಕ ಸ್ಥಿತಿ में रहना, ಆತ್ಮಿಕ ಸ್ಥಿತಿಯಲ್ಲಿರೋದು ಅಂದರೆ ಝೀರೋ ಸ್ಥಿತಿ में ಸ್ಥಿತ रहना. ಝೀರೋ ಸ್ಥಿತಿಯಲ್ಲಿ ಸ್ಥಿತರಾಗೋದು, ಬೇರೆ ಇನ್ಯಾವುದು ಸಂಕಲ್ಪ ಇರಲ್ಲ. जिससे पिछले कोई भी संकल्प संस्कार नहीं रहते. ಝೀರೋ ಸ್ಥಿತಿ ಅಂದರೆ ಅದರಲ್ಲಿ ಹಿಂದಿನ ಯಾವುದೇ ಸಂಸ್ಕಾರ ಇರಲ್ಲ. इस आत्मिक स्थिति के अभ्यास से, ಈ ಆತ್ಮಿಕ ಸ್ಥಿತಿ ಅಭ್ಯಾಸದಿಂದ ಭಾಳ ಬಾಬಾ ಒಂದು ಉತ್ತಮವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ಈ ಆತ್ಮಿಕ ಸ್ಥಿತಿ ಅಭ್ಯಾಸದಿಂದ ಸಬ್ ಕಾಮಿಯ ಖತಮ್ ಹೋ ಜಾಯಿ, ಎಲ್ಲ ದುರ್ಬಲತೆಗಳು ದೂರವಾಗುತ್ತೆ. ಬಹಳ ಪುಸ್ತಕ ಓದೋದು ಅವಶ್ಯಕತೆ ಈಗಲ್ಲ. ಕೆಲವರು ಹೇಳ್ತಿದ್ರು ತುಂಬ ಪುಸ್ತಕ ತಗೊಂಡೋಗಿದ್ವಿ, ತುಂಬ ಓದಿದೆ ಅಂತ. ಓದೋಕ್ಕೆ ಸಮಯ ಇದೆಲ್ಲ, ಓದೋ ಸಮಯ ಸೆಂಟ್ರಲ್ಲಿ. ಈ ಸಮಯದಲ್ಲಿ ಸ್ವಲ್ಪ ಓದಿ ಅದನ್ನು ಹೆಚ್ಚಿನ ಅನುಭವ ಮಾಡ್ತಕ್ಕಂಥದ್ದು ಇದು. इस स्थूल जिस्म को देखते हुए दृष्टि रूह की तरफ जाए. ಈ ಸ್ಥೂಲವಾಗಿರ್ತಕ್ಕಂಥ ದೇಹವನ್ನು ನೋಡ್ತಾ ಇದ್ರೂ ಕೂಡ ದೃಷ್ಟಿ ಆತ್ಮದ ಕಡೆ ಹೋಗಬೇಕು. ಜಿಸ್ಮ್ ದೇಖ್ತೆ ಬಿ ದಿಕ್ಕಾಯಿ ನಾದೆ. ಎಷ್ಟು ಅಭ್ಯಾಸ ಆಗಬೇಕು, ದೇಹ ನೋಡ್ತಾ ಇದ್ರೂ ಕೂಡ ನೋಡ್ತಾ ಇಲ್ಲ ಅಂತ ರೀತಿಯಲ್ಲಿ ಅನುಭವ ಮಾಡಬೇಕು. यही ऐ आत्मिक अर्थात रूहानी दृष्टि वृत्ति का अभ्यास. इदे आत्मीय दृष्टि ಮತ್ತು ವೃತ್ತಿಯ ಅಭ್ಯಾಸ. इस अभ्यास से दृष्टि पवित्र अर्थात शुद्ध हो जाती है. ಈ ಒಂದು ದೃಷ್ಟಿ ಅಭ್ಯಾಸದಿಂದ, ಆತ್ಮಿಕ ದೃಷ್ಟಿ ಅಭ್ಯಾಸದಿಂದ ದೃಷ್ಟಿನೂ ಕೂಡ ಪವಿತ್ರವಾಗುತ್ತೆ, ಅಂದರೆ ಶುದ್ಧವಾಗುತ್ತೆ.
ನಿರಂತರ ತಪಸ್ವಿ बनने के लिए ನಿರಂತರವಾಗಿ ತಪಸ್ವಿಗಳಾಗಲಿಕ್ಕೆ ನಿರಂತರ ತಪಸ್ವಿಗಳಾಗಲಿಕ್ಕೆ ಮಸ್ತಕ್ ಅರ್ಥಾತ್ ಹಣೆ ಅಂದರೆ बुद्धि की स्मृति व दृष्टि से ಬುದ್ಧಿಯ ಸ್ಮೃತಿ ಮತ್ತು ದೃಷ್ಟಿಯಿಂದ ಶಿವಾಯು ಆತ್ಮಿಕ ಸ್ವರೂಪಕ್ಕೆ ಅವರು ಕುಚ್ ಬಿ ದಿಕ್ಕಾಯಿ ನಾ ದೆ ಕೇವಲ ಆತ್ಮಿಕ ಸ್ವರೂಪ ಬಿಟ್ಟರೆ ಬೇರೆ ಏನು ಕೂಡ ಅನುಭವ ಆಗಬಾರ್ದು, ಕಾಣಬಾರ್ದು. ಸ್ಮೃತಿ ಮೇನಾಯಿ ಸ್ಮೃತಿನೂ ಕೂಡ ಬರಬಾರ್ದು. ಜೊತೆಗೆ ಹರ ಆತ್ಮಕ್ಕೆ ಪ್ರತಿಯೊಂದು ಆತ್ಮದ ಬಗ್ಗೆ ಸೇವಾ ಅರ್ಥಾತ್ ಕಲ್ಯಾಣ का संकल्प व भावना उत्पन्न हो. ಕಲ್ಯಾಣದ ಸಂಕಲ್ಪ ಅಥವಾ ಭಾವನೆ ಉತ್ಪನ್ನ ಆಗಬೇಕು. आप सबका पहला व्रत है. ತಮ್ಮೆಲ್ಲರ ಮೊಟ್ಟ ಮೊದಲನೇ ವ್ರತ ಯಾವುದು? ಆತ್ಮ ಅಭಿಮಾನಿ ಬನ್ನೇಕ, ಆತ್ಮ ಅಭಿಮಾನಿಗಳಾಗ್ತಕ್ಕಂಥದ್ದು. ದೇಹ ಕೋ ದೇಖ್ತೆ ಭಿ ಆತ್ಮ ಕೋ ದೇಖೋ ತೋ ವೃತ್ತಿ ಚಂಚಲ್ ಹೋ ನಹಿ ಸಕ್ತಿ. ದೇಹವನ್ನು ನೋಡ್ತಾ ಇದ್ರು ಕೂಡ ಆತ್ಮವನ್ನು ನೋಡ್ತಾ ಹೋಗಿ ವೃತ್ತಿ ಚಂಚಲವಾಗ ಸಾಧ್ಯವಿಲ್ಲ. ವೃತ್ತಿ ಸೆ ವಾಯುಮಂಡಲ್ ಬಂತಾ ಹೈ. ವೃತ್ತಿಯಿಂದ ವಾತಾವರಣ ಆಗುತ್ತೆ. यदि आपकी वृत्ति ಶ್ರೇಷ್ಠ ಇತ್ತು, ಹಾಗೇನಾದರೂ ತಮ್ಮ ವೃತ್ತಿ ಶ್ರೇಷ್ಠವಾಗಿದ್ದರೆ वृत्ति के आधार से वायुमंडल को ಶುದ್ಧ ಬನಾ ಸಕ್ತಿ ಹೋ. ವೃತ್ತಿ ಆಧಾರದಿಂದ ವಾಯುಮಂಡಲವನ್ನು ಶುದ್ಧ ಮಾಡಬಹುದು. ಯಾಕೆಂದರೆ ಮುಂದೇನು ಕೂಡ ಅನೇಕ ಆತ್ಮರು ಆ ಸ್ಥಳದಲ್ಲಿ ಬಂದು ತಪಸ್ಸು ಮಾಡ್ತಾರಲ್ಲ, ತಮ್ಮ ಶುಭ ಭಾವನೆ ವೈಬ್ರೇಷನ್ ಇದೆಯಲ್ಲ, ಅದು ತುಂಬ ಕೆಲಸ ಮಾಡುತ್ತೆ. ಮತ್ತು ಮುಂದೆ ಬರ್ತಕ್ಕರುವ ಅನುಭವ ಮಾಡ್ತಾರಲ್ಲ, ಅದು ತಮಗೆಲ್ರಿಗೂ ಆಶೀರ್ವಾದ ಆಗ್ತದೆ. ಯಹಿ ಹೈ ಮಹೀನ ಪುರುಷಾರ್ಥ. ಇದನ್ನೇ ಸೂಕ್ಷ್ಮವಾಗಿರ್ತಕ್ಕಂಥ ಪುರುಷಾರ್ಥ. इसलिए ऐसा अनुभव करो. ಈ ಅನುಭವ ಮಾಡಿ. शरीर एक भाग से इसके अंदर आत्मा रूपी जो हीरा है उससे ही मेरा संबंध और स्नेह है. ದೇಹ ಅನ್ನೋದೊಂದು ಬಾಕ್ಸು, ಅದರಲ್ಲಿ ಒಂದು ವಜ್ರ ಇದೆ. ನನ್ನ ಸಂಬಂಧ ಸ್ನೇಹ ಆ ವಜ್ರದ ಜೊತೆ. स्वयं को निराकार आत्मा समझकर आत्मा से बात करो. ತಮ್ಮನ್ನು ನಿರಾಕಾರ ಆತ್ಮ ಅಂತ ತಿಳ್ಕೊಂಡು ಆತ್ಮ ಜೊತೆಲಿ ಮಾತಾಡಿ. ಮಸ್ತಕ್ಕೆ ಬೀಚ ಚಮಕ್ತಾ ಹುವ ಸಿತಾರಾ ಹೀ ದೇಖಾ ಇದೆ. ಮಸ್ತಕದ ಮಧ್ಯದಲ್ಲಿ ಹೊಳಿತಾ ಇರ್ತಕ್ಕಂಥ ಆತ್ಮವನ್ನೇ ಕಾಣಿಸ್ಬೇಕು. ಈ ಅಭ್ಯಾಸ ಮಾಡೋದು ಇಲ್ಲಿ ಭಾಳ ಚೆನ್ನಾಗಿರ್ತದೆ. जब ये पहला पाठ कंप्लीट हो, ಯಾವಾಗ ಮೊದಲನೇ ಪಾಠ ಸಂಪೂರ್ಣ ಮಾಡ್ಕೊಳ್ತೀರಾ, तब बाप समान सर्व आत्माओं को साक्षात कराने के निमित्त बन सकेंगे. ಹಾಗೆ ಬಾಬೋರ್ ಸಮಾನ ಎಲ್ಲ ಆತ್ಮಗಳು ಸಾಕ್ಷಾತ್ಕಾರ ಮಾಡಲಿಕ್ಕೆ ನಿಮಿತ್ತರಾಗ್ತೀರ. ಹೇಗೆ ಬ್ರಹ್ಮ ಬಾಬರ್ಲಿ ಶಿವ ಬಾಬರ್ ಬಂದರು, ಅಕ್ಕಂದ್ರೆ ಎಲ್ಲೆಲ್ಲೋ ಇದ್ದರು, ಬಾಬಾ ಅಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತವ್ರು. ಇಲ್ಲಿ ಬನ್ನಿ ಬನ್ನಿ ಅಂತ. ಕಾರಣ ಬಾಬರ ಆ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾಯಿದ್ರು. ಏಕರಸ ಸ್ಥಿತಿ को तख्त पर स्थित रहने के लिए एक रसा स्थिति
ಸಿಂಹಾಸನ ಮೇಲೆ ಕೂತ್ಕೋಬೇಕು ಅಂದರೆ ಅಕಾಲ ತಕ್ ನಶೀನ್ ಬನು, ಅಕಾಲ ತಕ್ ನಶೀನ್, ಅಕಾಲ ತಕ್ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ನಾನು ವಿಶೇಷ ಆತ್ಮ. मस्तक की मणि के बजाय शरीर रूपी शाम को नहीं देखूं. ಮಸ್ತಕ ಮಣಿಯ ಹೊರತು ದೇಹವೆಂಬ ಸರ್ಪವನ್ನು ನೋಡಬೇಡಿ. देह को देखना अर्थात बुरा देखना. ದೇಹವನ್ನು ನೋಡೋದು ಅಂದರೆ ಕೆಟ್ಟದ್ದನ್ನು ನೋಡೋದು. देहदारी के प्रति सोचना वो संकल्प करना ये बुरा है. ದೇಹದಾರಿಗಳ ಬಗ್ಗೆ ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು ಇದು ಕೆಟ್ಟದ್ದು. ಅದಕ್ಕೆ ಬಾಬಾ ನಮ್ಗೆ ಕೊಟ್ಟಿರ್ತಕ್ಕಂಥ ಸ್ಲೋಗನ್ ಏನು? बुरा न देखो, बुरा न सोचो तो आत्मिक दृष्टि वृत्ति स्वतः बन जाएगी. ಆತ್ಮಿಕ ದೃಷ್ಟಿ ವೃತ್ತಿ ತಾನಾಗಿಯೇ ಬರುತ್ತೆ. ಈ ಅಭ್ಯಾಸವನ್ನು ಹೆಚ್ಚು ಹೆಚ್ಚು ಹೋಗ್ತಾ ಬರ್ತಾ ನಾವು ಮಾಡ್ಬೋದು. ಈಗ रूह को देखो, रूहों के मालिक के साथ रूहान करो तो रूहानी गुलाब बन जाएंगे. ಆತ್ಮ ನೋಡಿ ಆತ್ಮಗಳ ಜೊತೆಗಾರ ಶಿವಬಾಬುರನ್ನ ನೆನಪು ಮಾಡಿ, ಆಗ ಆತ್ಮೀಯ ಗುಲಾಬಿ ಹೂಗಳಾಗ್ತೀರಾ. कभी अपने को बाप के नूरे रतन आत्मा नयनों में समाई हुआ श्रेष्ठ बिंदु महसूस करो. ಕೆಲ ಸಮಯ ತಮ್ಮನ್ನು ಬಾಬಾರವರ ಕಣ್ಣು ಮಣಿಯಾಗಿದ್ದೇನೆ, ಬಾಬಾವ್ರ ಕಣ್ಣಲ್ಲಿ ನಾನು ಒಂದು ಬಿಂದು ಹೊಳಿತಾ ಇದ್ದೇನೆ, ಅಥವಾ ಕಣ್ಣಲ್ಲಿ ಸೇರಿಕೊಂಡಿದ್ದೇನೆ, ಒಂದು ಶ್ರೇಷ್ಠ ಬಿಂದು ಆಗಿದ್ದೇನೆ ಅನ್ನುವಂಥ ಅನುಭವ ಮಾಡಿ. कभी अपने को मस्तक पर चमकने वाली मस्तक मणि चमकता हुआ सितारा महसूस करो. ಕೆಲವು ಸಮಯ ಮಸ್ತಕ ಮಣಿಯಾಗಿದ್ದೇನೆ, ಮಸ್ತಕದಲ್ಲಿ ಮಣಿ ಹೊಳಿತಾ ಇದೆ, ತುಂಬ ಸುಂದರವಾಗಿರ್ತಕ್ಕಂಥ ನಕ್ಷತ್ರ, ಅದು ಪ್ರಕಾಶಮಯವಾಗಿದೆ. ಆ ನಕ್ಷತ್ರ ಸುತ್ತಲೂ ಕೂಡ ಬೆಳಕು ಹರಿತಾ ಇದೆ, ಶಕ್ತಿ ಹರಿತಾ ಇದೆ, ಶಾಂತಿ ಹರಿತಾ ಇದೆ. ನಾನೇ ಮಸ್ತಕಮಣಿ ಆತ್ಮ. ಇದನ್ನು ಕೂಡ ಅಭ್ಯಾಸ ಮಾಡಿ. ब्रह्मा बाबा कहते, बच्चे ये तन मेरा नहीं है. ब्रह्मा बाबा ಹೇಳ್ತಾ ಇದ್ರು, ಈ ದೇಹ ನಂದಲ್ಲ. मैंने तो बाबा को लोन पर दिया है. ನಾನಿದನ್ನು ಬಾಬಾರಿಗೆ ಸಾಲ ಕೊಟ್ಬಿಟ್ಟಿದ್ದೇನೆ. ಬಾಬಾ ಸ್ವಯಂ ಇಸ್ಕಿ ಸಂಭಾಲ್ ಕರೆಂगे. ಬಾಬರ್ ಈ ದೇಹವನ್ನು ನೋಡ್ಕೊಳ್ತಾರೆ. ಈ ಹುಸೇನ್ ಕಾ ಗೋಡ ಹೈ, ಇದು ಹುಸೇನ್ನ ಕುದುರೆ. ಇದು ಈ ಸಂಬಂಧಿ ಬಿ ಮೇರೆ ನಹಿ, ಸಂಬಂಧಗಳು ಯಾರೂ ನನ್ನವರಿಲ್ಲ. ಮೈ ತೋ ಸ್ವಯಂ ಉನ್ಕಾ ಬಚ್ಚಾ ಹೂಂ, ನಾನಂತೂ ನಿಜವಾಗಲೂ ಶಿವ ಬಾಬರ ಮಗುವಾಗಿದ್ದೀನಿ. ಈ ಸಬ್ ಶಿವ ಬಾಬಾಗೆ, ಎಲ್ಲರೂ ಕೂಡ ಶಿವ ಬಾಬರ ಮಕ್ಕಳು. ಇದೊಂದು ಆಳವಾಗಿರ್ತಕ್ಕಂಥ ಅಭ್ಯಾಸ ಇದು. ये पुरानी देह को बाप दादा द्वारा मिली हुई अमानत समझकर ಸೇವಾ ಮೇಲೆ ಲಗಾವು. ಈ ಹಳೆ ದೇಹವನ್ನು ಬಾಪ್ ದಾದರಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಒಂದು ಗಿಫ್ಟ್ ಅಂತ ತಿಳ್ಕೊಂಡು ಸೇವೆಯಲ್ಲಿ ಬಳಸಿ. ಬಾಪ್ दादा ने थोड़े समय के लिए ये तन कार्य के लिए दिया है. ಬಾಪ್ ದಾದವರು ಸ್ವಲ್ಪ ಸಮಯಕ್ಕಾಗಿ ಈ ದೇಹವನ್ನು ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ऐसा समझकर इस पुरानी देह के बांध से न्यारे बनो. ಈ ರೀತಿ ತಿಳ್ಕೊಂಡು ಈ ಹಳೆಯ ದೇಹದಿಂದ ಭಿನ್ನರಾಗ್ಬಿಡಿ.
ಅರ್ಥಾತ್ ಇಸ್ ದೇಹ ಬಾಂಧೆ ಕಿನಾರ ಕರ್ಲು ಅಂದರೆ ದೇಹದ ಭಾವನೆಯಿಂದ ನಿಮಗೆ ನಿರ್ಲಿಪ್ತರಾಗ್ಬಿಡಿ. ಬಾಪ್ ಸಮಾನ್ ಹಾಗೇನಾಗುತ್ತೆ, ಉಪ್ರಾಮ್ ವ ನಷ್ಟ ಮೋಹ ಬಂಜಾಯಂಗೆ. ಆಗ ಬಾಬರ್ ಜೊತೆಯಲ್ಲಿ ಬಾಬರ್ ಸಮಾನ ನಾವು ಕೂಡ ನಿರ್ಲಿಪ್ತರು ಅಥವಾ ನಷ್ಟ ಮೋಹಿಗಳು ಆಗಬಹುದು. ಏಕ್ ಬಾಪ್ ದೂಸರ ಕೊಯ್, ಒಬ್ಬ ಬಾಬನ್ ಬಿಟ್ಟರೆ ಬೇರೆ ಇನ್ಯಾರಿಲ್ಲ. ಸದಾ ಈ ಸ್ಮೃತಿ ಸೇ ನಷ್ಟ ಮೋಹ ಅವರು ಪ್ರಾರಂಭನು, ಇದೊಂದು ಸ್ಮೃತಿಯಿಂದ ನಷ್ಟಮೋಹಿಗಳಾಗಿ ಮತ್ತು ಪ್ರಾಮ್ ಸ್ಥಿತಿಯಲ್ಲಿ ಸ್ಥಿತರಾಗಿ. ಬಾಪ್ ಹಿ ಮೇರ ಸಂಸಾರ ಹೈ, ಬಾಬರೇ ನನ್ನ ಪ್ರಪಂಚ ಆಗಿದ್ದಾರೆ. ಪೆಹಲೆ ದೇಹಕ್ಕೆ ಸಂಬಂಧೋನ್ಸೆ ನ್ಯಾರ ನಹಿ, ಮೊದಲು ದೇಹದ ಸಂಬಂಧಗಳಿಂದ ದೂರ ಆಗೋದಲ್ಲ. ಇವರು ಬೇಡ ಇವರು ಬೇಡ ಇವರು ಬೇಡ ಅಲ್ಲ. ಲೇಕಿನ್ ದೇಹ ಬಾನ್ಸೆ ನ್ಯಾರೆ ಬನೋ, ದೇಹದ ಭಾನದಿಂದ ದೂರಾಗಿ, ದೇಹದ ಅಭಿಮಾನದಿಂದ ಮುಕ್ತರಾಗಿ ನಾನು ಆತ್ಮ ಅಂತ ತಿಳ್ಕೊಳ್ತಾ ಹೋಗಿ. ಇದನ್ನೇನಾಗುತ್ತೆ, ತೋ ಲೋಕಪ್ರಿಯ ಬಂಜಾಯಂಗೆ, ಆಗ ನೀವು ಲೋಕಪ್ರಿಯರಾಗ್ತೀರಾ. ಜಬ್ ಚಾಹೆ ತಬ್ ಪ್ರವೇಶ ಕರೋ, ಯಾವಾಗ ಬೇಕು ಈ ದೇಹದಲ್ಲಿ ಪ್ರವೇಶಿಸಿ. ವೈಸೆ ಹಿ ಸ್ಥೂಲ ದೇಹ ಮೇ ಪ್ರವೇಶ ಹೋಕರ್ ಕಾರ್ಯಕ್ರಮ, ಹಾಗೆ ಸ್ಥೂಲ ದೇಹದಲ್ಲಿ ನಾನು ಪ್ರವೇಶಿಸಿ ಕಾರ್ಯ ಮಾಡ್ತಾ ಇದ್ದೀನಿ. ಐಸಾ ಅನುಭವ ಬಡಾವೋ, ಈ ಅನುಭವವನ್ನು ಹೆಚ್ಚಿಸ್ಕೊಡಿ. ನಾನು ಆತ್ಮ ಈಗ ಪರಂಧಾಮಕ್ಕೆ ಹೋಗಿದ್ದೇನೆ, ಅಲ್ಲಿ ಬಾಬರ್ ಮುಂದಿದ್ದೇನೆ. ಈಗ ನಾನು ಆತ್ಮ ಈ ದೇಹದಲ್ಲಿ ಪ್ರವೇಶಿಸಿದ್ದೇನೆ. ಈಗ ನಾನು ಯೋಗ ಮಾಡ್ತಾಯಿದ್ದೇನೆ, ಈಗ ನಾನು ಕ್ಲಾಸ್ ಕೇಳ್ತಾಯಿದ್ದೇನೆ, ಈಗ ನಾನು ಈ ಸೇವೆ ಮಾಡ್ತಾಯಿದ್ದೇನೆ. ಪದೇ ಪದೇ ಸ್ಮೃತಿ ಮಾಡಿಕೊಡಿ. ಐಸಾ ಅನುಭವ ಬಡಾವೋ, ಈ ಅನುಭವನ ಹೆಚ್ಚಿಸ್ಕೊಡಿ. ಏಕ್ ಸೆಕೆಂಡ್ ಮೇ ದೇಹಕ್ಕೂ ಧಾರಣ ಕರೋ, ಒಂದು ಸೆಕೆಂಡ್ನಲ್ಲಿ ದೇಹವನ್ನು ಧಾರಣೆ ಮಾಡ್ಕೊಳ್ಳಿ. ಏಕ್ ಸೆಕೆಂಡ್ ಮೇ ಇಸೆ ಚೋಡ್ ದೇಹಿ ಅಭಿಮಾನಿ ಬನ್ನಿ, ಒಂದು ಸೆಕೆಂಡ್ನಲ್ಲಿ ದೇಹ ಬಿಟ್ಟು ಆತ್ಮಾಭಿಮಾನಿ ಆಗಲಿ. ಒಂದು ಸೆಕೆಂಡ್ನಲ್ಲಿ ಪರಂಧಾಮಕ್ಕೆ ಹೋಗೋದು, ಪರಂಧಾಮದ ಅನುಭವ ಮಾಡ್ಕೋಬೇಕು, ಪರಂಧಾಮ ಚಿತ್ರ ಮುಂದೆ ಇಟ್ಕೋಬೇಕು. ಇನ್ನು ಸೆಕೆಂಡ್ ನಾನು ದೇಹಕ್ಕೆ ಬಂದೆ, ಮತ್ತು ನಾನು ಪರಂಧಾಮಕ್ಕೆ ಹೋದೆ. ಬಾಬಾ ಪರಂಜ್ಯೋತಿ ಪ್ರಕಾಶಮಯವಾಗಿದ್ದಾರೆ, ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೇನೆ. ಅವ್ರ ಶಾಂತಿ ಸಾಗರ, ನನಗೆ ಶಾಂತಿ ಹರಿಯುತ್ತಾ ಇದೆ. ಪವಿತ್ರ ಸಾಗರ, ಪವಿತ್ರತೆ ಹರಿಯುತ್ತಾ ಇದೆ. ಅಲ್ಲಿಂದ ನಾನು ಈ ದೇಹಕ್ಕೆ ಬಂದೆ. ಈ ಅಭ್ಯಾಸನ ಹೆಚ್ಚಿಸ್ಕೊಡಿ. ಏಕ್ ಸೆಕೆಂಡ್ ಮೀಸ್ ದೇಹ ಚೋಡ್ ದೇಹಿ ಅಭಿಮಾನಿ ಬಂಜಾವ, ಒಂದು ಸೆಕೆಂಡ್ನಲ್ಲಿ ಈ ದೇಹದ ಅಭಿಮಾನನ ಬಿಟ್ಟು ದೇಹಿ ಅಭಿಮಾನಿಗಳಾಗ್ಬಿಡಿ. ದೇಹ ಅಪನೆ ಬಂಧನ್ ಮೇ ಬಾಂಧ್ ನಾಲೆ, ಏಕೆಂದರೆ ದೇಹ ತನ್ನ ಬಂಧದಲ್ಲಿ ನಮ್ಮನ್ನು ಬಂಧಿಸಬಾರ್ದು. ದೇಹಕ್ಕೆ ಬಾಂಧ್ ಕೋ ಚೋಡ್ನೆ ಅಥವಾ ನ್ಯಾರೆ ಹೋನಕ್ಕೆ ಅಭ್ಯಾಸಿ, ದೇಹದ ಬಾಣವನ್ನು ತಿಳಿಸು. ದೇಹದ ಅಭಿಮಾನ ಅಲ್ಲ, ದೇಹದ ಬಾನ್, ದೇಹದ ಬಾನ್ ಬಹಳ ಸೂಕ್ಷ್ಮ ಅಂತ ವಿಚಾರ. ಇದರಿಂದ ನಿರ್ಲಿಪ್ತರಾಗುವಂಥ ಅಭ್ಯಾಸನೇ ಬಾಪ್ ಸಮಾನ್ ಬನಾ ದೇಗಾ, ಬಾಪ್ ಸಮಾನರನ್ನಾಗಿ ಮಾಡುತ್ತೆ. जैसे ब्रह्मा बाप ने विशेष अपनी शुभचिंतक वृत्ति से, ಬ್ರಹ್ಮ ಬಾಬರು ಏನು ಮಾಡೋದು, ವಿಶೇಷವಾಗಿ ತಮ್ಮ ಶುಭಚಿಂತಕ ವೃತ್ತಿಯಿಂದ ಎಲ್ಲರ ಬಗ್ಗೆನೂ ಕೂಡ, ಅವರು ಕೊಲೆ ಮಾಡೋಕ್ಕೆ ಬಂದಿದ್ದರು, ದ್ವೇಷ ಮಾಡೋಕ್ಕೆ ಬಂದಿದ್ದರು, ಜಗಳ ಮಾಡೋಕ್ಕೆ ಬಂದಿದ್ದರು, ಸಮಸ್ಯೆ ತಂದು ಹಾಕಿದ್ರು, ಎಲ್ಲರ ಬಗ್ಗೆನೂ ಕೂಡ अपनी बाप ने विशेष अपनी शुभचिंतक वृत्ति से, ಶುಭಚಿಂತಕ ವೃತ್ತಿಯಿಂದ
ಸಾರೇ ವಿಶ್ವಕ್ಕೆ ಸೇವಾಕಿ, ಇಡೀ ಜಗತ್ತಿನ ಸೇವೆಯನ್ನು ಮಾಡಿದ್ರು. ಸರ್ವಕ್ಕೆ ಪ್ರತಿ, ಎಲ್ಲರ ಬಗ್ಗೆ ಶುಭ ಕಾಮನ, ಶುಭ ಭಾವನಾರಿಕೆ, ಶುಭ ಕಾಮನೆ, ಶುಭ ಭಾವನೆಯನ್ನು ಇಟ್ಕೊಂಡ್ರು. ಐಸೇ ಫಾಲೋ ಫಾದರ್ ಗುರು, ಹಾಗೆ ತಾವು ಕೂಡ ತಂದೆಯನ್ನು ಅನುಸರಿಸಿ. ಶುಭಚಿಂತಕ್ ಆತ್ಮಾವೋಂಕಿ, ಶುಭಚಿಂತಕ ಆತ್ಮಗಳ ಶುಭ ಸಂಕಲ್ಪ ರೂಪಿ ಕಿರಣೆ, ಶುಭ ಸಂಕಲ್ಪವೆಂಬ ಕಿರಣಗಳು ಹೇಗೋಗುತ್ತೆ? ಸೂರ್ಯಕಿ ಕಿರಣೆ ಮಿಸಲ್ ವಿಶ್ವಕ್ಕೆ ಚಾರೋ ಓರ್ ಪೈತಿರಿ. ಸೂರ್ಯನಂತೆ, ಸೂರ್ಯನ ಕಿರಣಗಳಂತೆ ವಿಶ್ವದಲ್ಲಿ ಹರಿತಾ ಇರ್ತದೆ. ಆ ಸಂಕಲ್ಪ ಮಾಡಬೇಕು. ಬಾಬಂದ ಶಕ್ತಿ ಬರ್ತಾ ಇದೆ, ಎಲ್ಲ ಆತ್ಮ ಶಾಂತವಾಗಲಿ, ಎಲ್ಲರೂ ಆರೋಗ್ಯಶಾಲಿಗಳಾಗಲಿ, ಎಲ್ಲರೂ ಸಮಾಧಾನ ಬರಲಿ, ಎಲ್ಲರೂ ಶಕ್ತಿಶಾಲಿಗಳಾಗಲಿ. ಒಂದೊಂದು ಸಂಕಲ್ಪ ಜಗದೀಶ್ ಹೇಳ್ತಾರೆ, ಪ್ರತಿಯೊಂದು ಸಂಕಲ್ಪಕ್ಕೂ ಶಕ್ತಿ ಇದೆ. ಆ ಸಂಕಲ್ಪವನ್ನು ಪದೇ ಪದೇ ಮಾಡ್ತಾ ಹೋದಾಗ ಅದು ವೃತ್ತಿಯಾಗಿ ಅದು ಬಹಳ ದೂರ ಹರಿಯುತ್ತೆ, ಸೂರ್ಯನ ಕಿರಣಗಳ ಥರ ಹರಿಯುತ್ತೆ ಅಂತ ಒಂದು ಸರಿ ಹೇಳಿದ್ರನ್ನ ಅದನ್ನು ಬಾಬಾ ಹೇಳ್ತಾರೆ, ಸೂರ್ಯನ ಕಿರಣದ ತರಹ ಹರಿಸ್ತಾ ಹೋಗಿ. ಶುಭಚಿಂತಕ ಬನ್ನ, ಶುಭಚಿಂತಕರಾಗೋದು ಯಹಿ ಸಹಜ ರೂಪ್ ಕಿ ಮನಸಾ ಸೇವಾ ಹೈ, ಇದೇ ಸಹಜವಾಗಿರ್ತಕ್ಕಂಥ ಮನಸಾ ಸೇವೆಯಾಗಿದೆ. ಜೋ ಚಲತೆ ಫಿರತೆ ಹರ್ ಬ್ರಾಹ್ಮಣಾತ್ಮ ವ ಅಂಜಾನಾತ್ಮೋಂಕೆ ಪ್ರತಿ ಕರ್ ಸಕ್ತೆ ಹೋ. ಇದನ್ನು ಹೋಗ್ತಾ ಬರ್ತಾ ಪ್ರತಿಯೊಂದು ಬ್ರಾಹ್ಮಣಾತ್ಮರ ಬಗ್ಗೆ, ಪ್ರತಿಯೊಂದು ಅಜ್ಞಾನಿ ಆತ್ಮರ ಬಗ್ಗೆಯೂ ಕೂಡ ಮಾಡಬಹುದು. ಶುಭ ಕಾಮನಾ, ಶುಭ ಭಾವನಾ, ಯಹಿ ಸೇವಾ ಕಾ ಫೌಂಡೇಶನ್ ಹೈ. ಸೇವೆಯ ತಳಪ ಯಾವುದು? ಶುಭ ಭಾವನೆ, ಶುಭ ಕಾಮನೆ. आपकी शुभ भावना बाप में भी शुभ भावना बिठाती ही. ತಾವು ಶುಭ ಭಾವನೆಯಿಂದ ಆತ್ಮಗಳ ಸೇವೆ ಮಾಡಿದಾಗ ಆತ್ಮಗಳಲ್ಲಿ ಬಾಬಾವ್ರ ಬಗ್ಗೆನೂ ಶುಭ ಭಾವನೆ ಬರುತ್ತೆ. ಶುಭ ಭಾವನಾ ಅರ್ಥಾತ್, ಶುಭ ಭಾವನೆ ಅಂತಂದ್ರೇನು? ಶಕ್ತಿಶಾಲಿ ಸಂಕಲ್ಪ, ಶಕ್ತಿಶಾಲಿಯಾಗಿರ್ತಕ್ಕಂಥ ಸಂಕಲ್ಪ. सब शक्तियों की गति से संकल्प की गति ತೀವ್ರ ಹಿ. ಎಲ್ಲ ಶಕ್ತಿಗಳಿಗೆ ವೇಗಕ್ಕಿಂತಲೂ ಸಂಕಲ್ಪದ ವೇಗ ತುಂಬ ಸ್ಪೀಡಾಗಿರ್ತದೆ. ಈ ಸೂಕ್ಷ್ಮ ಸೇವಾಕಿಯಲ್ಲಿ, ಈ ಸೂಕ್ಷ್ಮ ಆಗಿರ್ತಕ್ಕಂಥ ಸೇವೆಗಾಗಿ ದೋ ಬಾತೋं का ಅಟೆನ್ಷನ್ ಚಾಹಿಯೇ, ಎರಡು ಮಾತುಗಳ ಅವಶ್ಯಕತೆ ಇದೆ. ಒಂದು ಏಕಾಂತ, ಎರಡು ಏಕಾಗ್ರತಾ. सर्व का सहयोग प्राप्त करने का आधार, ಎಲ್ಲರ ಸಹಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಆಧಾರ ಶುಭಚಿಂತಕ ಸ್ಥಿತಿ ಹೈ, ಶುಭಚಿಂತಕ ಸ್ಥಿತಿಯಾಗಿದೆ. जो सर्व के प्रति ಶುಭಚಿಂತಕ ಹೈ, ಯಾರು ಎಲ್ಲರ ಬಗ್ಗೆನೂ ಶುಭಚಿಂತಕರಾಗ್ತಾರೋ उनको सर्व से सहयोग स्वतः प्राप्त होते, ಅವರಿಗೆಲ್ಲರಿಂದ ಸಹಯೋಗ ತಾನಾಗೆ ಪ್ರಾಪ್ತಿಯಾಗುತ್ತೆ. ಶುಭಚಿಂತಕ ಬನ್ ವಿಶ್ವಕ್ಕೆ ಆಗಿ ಶುಭಚಿಂತಕರಾಗಿ ವಿಶ್ವದ ಮುಂದೆ ಏನಾಗಬೇಕು? ವಿಶೇಷ ಪರ್ಸನಾಲಿಟಿ ವಾಲೆ ಬನು, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥರಾಗಿ ಯಾರನ್ನೇ ನೋಡಿದವರಿಗೆ ಶುಭ ಭಾವನೆ, ಅವ್ರಿಗೂ ವಿಶ್ವಾಸ ಬದ್ದು ಇವ್ರ ಹತ್ರಕ್ಕೆ ಹೋದರೆ ಒಳ್ಳೆಯ ಭಾವನೆ ಸಿಗುತ್ತೆ, ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಮೊನ್ನೆ ಹೇಳಿದ್ರಲ್ಲ ಬಾಬರು, ಅಂಥ ಆತ್ಮಗಳ ಹತ್ರಕ್ಕೆ ಹೋದಾಗ
ಶಾಂತಿ ಸಿಗುತ್ತೆ, ಖುಷಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ ಅಂತ. ಅದು ಪರ್ಸ್ನಾಲಿಟಿ. ಇಸ್ ವಿಶೇಷತಾ ಸೆ ಗಾಯನ ಯೋಗ್ಯ और पूजन योग्य बनाना. ಈ ವಿಶೇಷತೆಯಿಂದ ಗಾಯನಕ್ಕೂ ಯೋಗ್ಯರಾಗ್ತೀರ, ಪೂಜೆಗೂ ಯೋಗ್ಯರಾಗ್ತೀರ. ಶುಭ ಚಿಂತಕ ಬನ್ ಮುಂದೆ ಕೇಳ್ತಾರೆ ಬಾಬಾ. ಶುಭ ಚಿಂತಕರಾಗಿ सर्व ಖುಷಿ ಕಿ, सहारे की, हिम्मत के पंखों की, उमंग उत्साह की प्राप्ति करो. ಶಿವಚಿಂತಕರಾಗಿ ಎಲ್ಲರಿಗೂ ಖುಷಿ ಕೊಡ್ತಕ್ಕಂಥದ್ದು, ಆಶ್ರಯ ಕೊಡ್ತಕ್ಕಂಥದ್ದು, ಧೈರ್ಯದ ರೆಕ್ಕೆಗಳನ್ನು ಕೊಡ್ತಕ್ಕಂಥದ್ದು, ಉತ್ಸಾಹ ಉಲ್ಲಾಸವನ್ನು ಕೂಡ ಪ್ರಾಪ್ತಿ ಮಾಡಿಸ್ಬೋದು ಶಿವಚಿಂತಕ ವೃತ್ತಿಯಿಂದ. ಇಸ್ ಶುಭ ಭಾವನಾಸೆ, ಈ ಶುಭ ಭಾವನೆಯಿಂದ आत्माओं के व्यर्थ संकल्पों को समाप्त कर सकते हो. ನಮ್ಮ ಶುಭ ಭಾವನೆಯಿಂದ ಆತ್ಮಗಳ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿಗೊಳಿಸಬಹುದು. ಎಷ್ಟು ದೊಡ್ಡ ಮಾತಿದೆ. ಸೈಲೆನ್ಸ್ का साधन है, ಶಾಂತಿಯ ಸಾಧನೆ ಯಾವುದು? ಶುಭ ಸಂಕಲ್ಪ, ಶುಭ ಕಾಮನಾ, ಶುಭ ಭಾವನೆ. ಶಾಂತಿಯ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಯಾವುದು? ಶುಭ ಸಂಕಲ್ಪ, ಶುಭ ಕಾಮನಾ, ಶುಭ ಭಾವನೆ. ಅದಕ್ಕೆ ಬಾಬಾ ಹೇಳಿದರು, ಶುಭ ಸಂಕಲ್ಪಗಳ ಚಿಂತನೆಗಳನ್ನು ಸ್ಟಾಕ್ ಮಾಡಿ ಇಟ್ಕೋಬೇಕು ಅಂತ. ड्रामा अनुसार हर एक को जो विशेषता मिली हुई है उसे कार्य में लगाओ. ಡ್ರಾಮಾನುಸಾರ ಪ್ರತಿಯೊಬ್ಬರು ಕೂಡ ಏನೇನು ವಿಶೇಷ ಸಿಕ್ಕಿದೆಯೋ ಅದನ್ನು ಕಾರ್ಯದಲ್ಲಿ ತನ್ನಿ. ಏಕ್ ದೋ ಮೇ ಫೇತ್ಫುಲ್ ರಹೋ, ಪರಸ್ಪರ ವಿಶ್ವಾಸ ಹುಟ್ಟಿಸ್ಕೊಳ್ಳಿ. ಕಿಸಿ ಕೆ ಗ್ಲಾನಿ ಕೋಯಿ ಕರ್ತಾ ಹೈ ತೋ, ಯಾರಾದರೂ ಕೂಡ ಗ್ಲಾನಿ ಮಾಡ್ತಾರೆ ಅಂತಂದರೆ आप उसके भाव बदलो, ತಾವು ಅವ್ರ ಭಾವನೆಯನ್ನು ಬದಲಾವಣೆ ಮಾಡಿ. ನಿನ್ನೆ ಜಗದೀಶ್ ಭಾಯ್ ವಿಚಾರ ಕೇಳ್ತಾ ಹಂಸ ಬೆಹನ್ ಹೆಂಗೆ ತಮ್ಮ ಚಿತ್ ಚೇಂಜ್ ಮಾಡ್ಕೊಂಡ್ರಲ್ಲ, ಜಗದೀಶ್ ಭಾಯ್ ಹೆಂಗೆ ಚೇಂಜ್ ಮಾಡೋದು ಅದನ್ನು ಚೆನ್ನಾಗಿದೆ. ಅದು जैसे आपको ब्रह्मा बाप के लिए कोई कहे कि ये क्या, ये तो गाली देते हैं, आप कहेंगे नहीं ये गाली नहीं, ಸ್ಪಷ್ಟೀಕರಣ. ಬ್ರಹ್ಮ ಬಾಬಾ ನೋಡಿದಾಗ ಅವರು ಒಂದು ರೀತಿ ಕೆಟ್ಟಾಗಿ ಮಾತಾಡ್ತಾರೆ. ಯಾಕೆಂದರೆ ಬ್ರಹ್ಮ ಬಾಬಾ ಪ್ರಾರಂಭದಲ್ಲಿ ಲೇಖರಾಜ್ ಅಂತ ತಿಳ್ಕೊಡಿದ್ರು, ವ್ಯಾಪಾರಿ ಅಂತ ತಿಳ್ಕೊಡಿದ್ರಲ್ಲ. ಇವರಲ್ಲಿ ಪರಕಾಯಿ ಪ್ರಶಿ ಬಾಬರ್ ಬಂದರೆ ಅಂತ ಹೆಂಗೆ ಗೊತ್ತು ಅವರಿಗೆ? ಏನೂ ಗೊತ್ತಿಲ್ವಲ್ಲ. ಆವತ್ತಿನ ವಿಚಾರ ಬಾಬಾ ಹೇಳ್ತಾರೆ. ಅವರು ನೋಡಿದಾಗ ನಿಂದನೆ ಮಾಡ್ತಾಯಿದ್ರು. ಆ ಸಮಯದಲ್ಲೂ ಕೂಡ ಬಾಬಾ ಹೇಳ್ತಾಯಿದ್ರು, ಸರಿಯಾಗಿ ವಿಚಾರವನ್ನು ಸ್ಪಷ್ಟೀಕರಣ ಮಾಡಿ. जो सदा स्वचिंतन और शुभ चिंतन में रहता है, ಸ್ವಚಿಂತನೆ, ಬೇರೆಯವರಿಗೆ ಶುಭ ಚಿಂತನೆ ಶುಭ ಕಾಮನೆ ಕೊಡೋದಲ್ಲ, ಅಷ್ಟೇ ಅಲ್ಲ. ಮೊದಲು ಸ್ವಚಿಂತನೆ, ನಾನು ಆತ್ಮ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ನಾನು ವಿಶೇಷ ಪುರುಷಾರ್ಥ ಮಾಡಬೇಕು, ನಾನು ಆತ್ಮ ಶಕ್ತಿಶಾಲಿಯಾಗಬೇಕು, ನಾನು ಆತ್ಮ ವಿಶೇಷವಾಗಿರ್ತಕ್ಕಂಥ ಪಾತ್ರ ಮಾಡಬೇಕು. ಬಟ್ ನನ್ನ ಬಗ್ಗೆನೇ ನಾನು, ಅದಕ್ಕೆ ಹೇಳ್ತಾರೆ ಸ್ವಚಿಂತನೆ. ಸ್ವಚಿಂತನೆ ಯಾರು ಮಾಡ್ತಾರೋ ಅವರು ಶುಭ ಚಿಂತನೆಯಲ್ಲಿ ಇರ್ತಾರೆ. ಅದರಿಂದ ಏನಾಗುತ್ತೆ? ವಹಿ ಸರ್ವಕ್ಕೆ ಪ್ರತಿ ಶುಭ ಚಿಂತಕ್ ಬನ್ ಸಕ್ತಾ ಹೈ, ಅವ್ರು ಮಾತ್ರ ಎಲ್ಲರ ಬಗ್ಗೆ ಶುಭ ಚಿಂತಕರು ಆಗಬಹುದು. ಸ್ವಚಿಂತನ್ ಅರ್ಥಾತ್, ಸ್ವಚಿಂತನೆ ಅಂತಂದರೆ ಜೈಸಾ ಬಾಪ್ ವೈಸಿ ಮೈ ಶ್ರೇಷ್ಠ ಆತ್ಮ ಹೂಂ, ತಂದೆ ಹೇಗೋ ಹಾಗೆ ನಾನು ಶ್ರೇಷ್ಠಾತ್ಮ ಆಗಿದ್ದೀನಿ. ಶುಭ ಚಿಂತನ್ ಅರ್ಥಾತ್ ಜ್ಞಾನ ರತ್ನೋಂ ಕಾ ಮನನ್. ಶುಭ ಚಿಂತನೆ ಅಂತ ಅಂದರೆ ಬಾಬರು ಕೊಟ್ಟಿರ್ತಕ್ಕಂಥ ಜ್ಞಾನ ರತ್ನಗಳ ಮನನ ಮಾಡೋದು. ಐಸಾ ಶುಭ ಚಿಂತನ್ ಕರ್ನೆ ವಾಲಾ
ಆ ರೀತಿ ಶುಭ ಚಿಂತನೆ ಮಾಡ್ತಕ್ಕಂಥವ್ರು ಏನಾಗ್ತಾರೆ ಅವರು? ವ್ಯರ್ಥ ಚಿಂತನ್ ಪರಚಿಂತನ್ ಸೆ ದೂರ ರಹತಾ ಹೈ. ವ್ಯರ್ಥ ಚಿಂತನೆ ಪರಚಿಂತನೆಯಿಂದ ದೂರ ಆಗ್ತಾರೆ. ಮನಸ್ಸಿನ ಲಕ್ಷಣ ಏನು ಅಂದರೆ ಏನಾದರೂ ಒಂದು ಆಧಾರ ಹುಡುಕುತ್ತೆ. ನಾನು ಈ ಕುರ್ಚಿ ಮೇಲೆ ಕೂತಿದ್ದೇನೆ, ಇದು ಬೇಡ ಅಂದರೆ ಇದೊಂದು ಕಡೆ ಕೂತು ಅದಕ್ಕೊಂದು ಇನ್ನೊಂದು ಕುರ್ಚಿ ಬೇಕು, ಇಲ್ಲ ಸೋಫಾ ಬೇಕು, ಇಲ್ಲ ಒಂದು ಚೇರ್ ಬೇಕು, ಅಥವಾ ಒಂದು ಸ್ಟೂಲ್ ಬೇಕು. ಅದಕ್ಕೆ ನನಗೊಂದು ಆಧಾರ ಬೇಕು. ಹಾಗೆ ಮನಸ್ಸಿಗೂ ಆಧಾರ ಬೇಕು. ಇಲ್ಲ ಶ್ರೇಷ್ಠ ಸಂಕಲ್ಪ ಕೊಡಿ, ಇಲ್ಲ ವ್ಯರ್ಥ ಸಂಕಲ್ಪ ಕೊಡಿ, ಶುಭ ಸಂಕಲ್ಪ ಕೊಡಿ, ಅಶುಭ ಒಟ್ಟಲ್ಲಿ ಹುಡುಕುತ್ತದು ಏನಾದರೂ ಒಂದು ಆಧಾರ. ನಾವು ಶ್ರೇಷ್ಠ ಸಂಕಲ್ಪನೆ ಕೊಡ್ತಾ ಹೋದರೆ ವ್ಯರ್ಥ ಸಂಕಲ್ಪದಿಂದ ಮುಕ್ತ ಆಗುತ್ತೆ. ನಮ್ಮ ಹತ್ರ ಶ್ರೇಷ್ಠ ಸಂಕಲ್ಪ ಇಲ್ಲ, ಶುಭ ಚಿಂತನೆ ಸ್ಟಾಕಿಲ್ಲ ಅಂದಾಗ ಹುಡುಕುತ್ತದು. ಅವರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ, ಇವ್ರು ಹಾಗೆ ಅವ್ರು ಹಾಗೆ ಶುರುವಾಗಿ. ಅದಕ್ಕೆ ಆಧಾರ ಬೇಕು. ಮನಸ್ಸಿಗೆ ಬೇಕಾದಂಥ ಆಧಾರ ಯಾವುದು? ಜ್ಞಾನದ ಮಥನ, ಚಿಂತನೆ. ಎಷ್ಟು ನಮ್ಮ ಮನಸ್ಸಿಗೆ ಜ್ಞಾನದ ವಿಚಾರವನ್ನು, ಸ್ವಮಾನದ ವಿಚಾರವನ್ನು, ಬಾಬರ್ ಮಹಿಮೆ ವಿಚಾರವನ್ನು ಮಾಡ್ತಾ ಇರ್ತೀವಿ, ಅದು ಆಧಾರ ಮಾಡ್ಕೊಳುತ್ತೆ. ಅದರ ಆಧಾರ ಸ್ಟಾಕ್ ಕಡಿಮೆ ಆಯಿತು ಅಂದರೆ ಬೇರೆ ಕಡೆ ಹೊರಟೋಗುತ್ತೆ, ಪರಚಿಂತನೆ ಹೊರಟೋಗುತ್ತೆ. ಐಸಾ ಶುಭ ಚಿಂತನ್ ಕರ್ನೆ ವಾಲಾ ವ್ಯರ್ಥ ಚಿಂತನ್ व परचिंतन से दूर रहता है, वो सर्व के संपर्क में आते शुभ चिंतक बन जाता है. ಎಲ್ಲರ ಸಂಪರ್ಕದಲ್ಲಿ ಬಂದರೂ ಕೂಡ ಶುಭ ಚಿಂತಕರಾಗ್ತಾರೆ. ಪರಚಿಂತನಕ್ಕೂ ತಲಾಕ್ ದೇ ದೇನಾ है. ಪರಚಿಂತನೆಗೆ ಡೈವರ್ಸ್ ಮಾಡಿಬಿಡಿ. उसका निजी संस्कार व स्वभाव शुभ होने के कारण, ಅವರ ಸಂಸ್ಕಾರ ಅವರ ಸ್ವಭಾವ ಶುಭವಾಗಿರೋ ಕಾರಣದಿಂದ ವೃತ್ತಿ ದೃಷ್ಟಿ सब में शुभ सोचने व देखने की आदत बन जाती है. ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಒಳ್ಳೆಯದು ಯೋಚನೆ ಮಾಡ್ತಕ್ಕಂಥ ಅಭ್ಯಾಸ ಬಂದ್ಬಿಡುತ್ತೆ. ಐಸಾ ಶುಭಚಿಂತಕ್ ಆತ್ಮ, ಅಂಥ ಶುಭಚಿಂತಕ ಆತ್ಮಗಳು ಶುಭ ಭಾವನಾ शुभ कामना द्वारा ना उम्मीदवार को भी उम्मीदवार बना देते. अंत शुभ भावने शुभ चिंतने शुभ कामನೆಯ ಮುಖಾಂತರ ವಿಶ್ವಾಸವಿಲ್ಲದೆ ಇರತಕ್ಕಂಥ ಆತ್ಮಗಳು ಕೂಡ ವಿಶ್ವಾಸವನ್ನು ಹುಟ್ಟಿಸ್ತಾರೆ. ವಿಶ್ವಾಸ ಬರುತ್ತೆ. ಶುಭ ಚಿಂತನೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನು ಬಾಬರ್ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಒಂದು ಶ್ಲೋಕನೂ ಬರುತ್ತೆ, ಅದು ಪೂರ್ಣ ನಮಗೆ ಇಡೀ ವಿಶ್ವ ಸೇವೆ ಮಾಡಲಿಕ್ಕೊಂದು 2-3 ನಿಮಿಷ ಸಮಯ ಸಿಗುತ್ತೆ. ಆಮೇಲೆ ಚಪ್ಪಾಳೆದೊಂದು ಬರ್ತದೆ, ಕೊನೆಯ ಪಕ್ಷ 200 ಚಪ್ಪಾಳೆ ಬರ್ತದಲ್ಲಿ. ಹೆಚ್ಚು ಕಡಿಮೆ 180 ತನಕ ಬರ್ತದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ 200 ಚಪ್ಪಾಳೆ, ಏಕೆಂದರೆ ಆರೋಗ್ಯ ದೃಷ್ಟಿಯಿಂದ 200 ಚಪ್ಪಾಳೆ ಹೊಡಿಬೇಕು. ಬೆಳಗ್ಗೆ ಸಂಜೆ 200 ಚಪ್ಪಾಳೆ ಹೊಡೆಯೋದ್ರಿಂದ ಆರೋಗ್ಯ ಬರುತ್ತೆ ಅಂತ ಆರೋಗ್ಯಶಾಸ್ತ್ರದಲ್ಲಿದೆ. ಅದನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಆಮೇಲೆ ಯಾವುದು 5 ಸ್ವರೂಪದ್ದು ಕೊನೆಯ ಪಕ್ಷ ನಮಗೆ ಏನೊಂದು ಚಾರ್ಟ್ ಕೊಟ್ಟಿದ್ರೆ ಆ ಚಾರ್ಟನ ಪ್ರಕಾರ ಬಾಬರ್ ಮಧ್ಯದಿಂದ ಹೇಳಿರ್ತಕ್ಕಂಥದ್ದೇನೆಂದರೆ ಒಂದು ಸಾರಿ 5 ಸ್ವರೂಪನ 5 ನಿಮಿಷ ಮಾಡಿ, ಅಂಥದ್ದು 8 ಸಾರಿ ಮಾಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ವಿಶೇಷತೆ, ಗಂಟೆಗೆ ಒಂದು ಸರಿ ಒಂದು ಸೋಮಾನ ಇಲ್ಲೂ ಕೂಡ ರೆಕಾರ್ಡ್ ಹಾಕ್ತಿರ್ತಾರೆ. ಆವಾಗಲೂ ಕೂಡ ನಾವು ಇದನ್ನ ಅಭ್ಯಾಸ ಮಾಡಿ. ಅದಕ್ಕೆ ಬಾಬರ್ ಒಂದು ಸರಿ ಸೋಮಾನದ ಬಗ್ಗೆ ಒಂದು ಇದು 5 ಸ್ವರೂಪದ ಬಗ್ಗೆ ಹೇಳಿದರೆ 1 ಸೆಕೆಂಡ್ ಶಾಂತಿಧಾಮ, 1 ಸೆಕೆಂಡ್ ಸತ್ಯುಗ, 1 ಸೆಕೆಂಡ್ ದ್ವಾಪರಿಗ, 1 ಸೆಕೆಂಡ್ ಸಂಗಮಿಗ, 1 ಸೆಕೆಂಡ್ ಪರಿಸ್ಥಿತ ಸ್ಥಿತಿ. ಈ ರೀತಿ ಒಂದು ಸರಿ ಮಾಡ್ತಾರೆ. ಒಂದು ಸರಿ 2 ನಿಮಿಷ ಹೇಳಿದೆ, ಒಂದು ಸರಿ 5 ನಿಮಿಷ ಅವರದೇ ಆಗಿರ್ತಕ್ಕಂಥ ಒಂದು ಇದಿದೆ, ಅದರಲ್ಲೆಲ್ಲ ವಿಚಾರ ಸಿಗುತ್ತೆ. ಹಾಗಾಗಿ ರೂಹಾನಿ ಡ್ರಿಲ್ ಬಾಬರ್ ಬೇಕಾಷ್ಟು ಮಾಡಿಸ್ತಾಯಿದ್ರೆ ಯಾವ ರೀತಿ ಬೇಕಾದ ಡ್ರಿಲ್ಲನ್ನು ನಾವು ಮಾಡ್ಬೋದು. ಅಚ್ಚ ಓಂ ಶಾಂತಿ.